ಇಲ್ಲ. ಹೌದು, ಕೆಲವರೆಲ್ಲ ಅಧ್ವಾನ ಮಾಡಾಕಿರೋದು. ಇವೆಲ್ಲ ಹಳೆ ಪದಾರ್ಥಗಳು, ಇವೆಲ್ಲ ಜನಗಳೆಲ್ಲ ಯೂಸ್ ಮಾಡ್ತಾರಲ್ವ ಈಗ? ಅದೆಲ್ಲ ಗಂಜಿ ಐಟಮ್ ಅಲ್ಲ ಸರ್? ಹಾಂ, ಅದೆಲ್ಲ ಅಲ್ವ. ನಾವು ನೆಂಬರ್ ಆಗಿ ಮೀಟಿಂಗ್ ಎಲ್ಲ ಹೋಗಿ ಇಂಥವೆಲ್ಲ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಯಾವ ತಾಯಿ ಕಟ್ಟವಾದ್ರೆ ಬಾಯಿ ಇರಲಿ ಇರಲಿ. ಈಗೆಲ್ಲ ಕಾಲ ಬದಲಾವಣೆ ಆಗಿದೆ. ಈಗ ಕಾಲ ಬದಲಾವಣೆ ಆಗಿದೆ. ಈಗ ಬರೀ ಹೆಂಗಿದೆ ಈರುಳ್ಳಿ ಕೆಜಿ? 4 ಕೆಜಿ ಅಂದ್ರೆ 100ಕ್ಕೆ. ಬೆಳ್ಳುಳ್ಳಿ 100 ರೂಪಾಯಿ. ಪರವಾಗಿಲ್ಲ, ಕಡಿಮೆ ಆಗಿದೆ ಅಲ್ವಾ? ಬೆಳ್ಳುಳ್ಳಿ ರೇಟ್ ಜಾಸ್ತಿ ಇತ್ತಲ್ವ, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಲ್ವಾ? ಎಲ್ಲಿ ತೊಗೊಂಬರ್ತೀರಿ ಇವೆಲ್ಲ? ಬೆಂಗಳೂರು. ನೀವೇ ಹೋಗ್ತೀರಾ ಇಲ್ಲ ಅವ್ರು ಹಾಕಿ ಕಳಿಸ್ಬಿಡ್ತಾರೆ? ನೀವೇ ಹೋಗ್ತೀರಾ ಇಲ್ಲ ನೀವು ಅವ್ರು ಹಾಕಿ ಕಳಿಸ್ತಾರೆ? ನೀವು ಹೋಗ್ಬೇಕಾ? ನೀವು ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಹೆಂಗೆ ಹೆಂಗೆ ಮೇಡಮ್? ಇದು ಬಾರ್ ಸೋಪ, ಇದು ಬಾರ್ ಸೋಪ. ಇದು ಬಾರ್ ಸೋಪ್ ಬೇಡಿಕೆ ಇದೆಯಾ? ಅದು ಹೋಗುತ್ತಾ? ಸುಣ್ಣ ಮಾರಲ್ವಾ? ಹೌದಾ? ಹೊಗೆ ಸೊಪ್ಪು, ಹೊಗೆ ಪುಡಿ ಸಿಗಲ್ವಾ ಇಲ್ಲಿ? ಇದೆಯಾ? ಕಡೆ ಸಿಗುತ್ತೆ. ವೀಕ್ಷಕರೇ, ನಾನಿವತ್ತು KG ಟೆಂಪಲ್ಗೆ ಬಂದಿದ್ದೀನಿ. ಪ್ರತಿ ಮಂಗಳವಾರ ಇಲ್ಲಿ ಒಂದು ದೇಸಿ ಸಂತೆ ನಡೆಯುತ್ತೆ, ತರಕಾರಿ ಸಂತೆ ನಡೆಯುತ್ತೆ, ಮತ್ತು ಒಂದು ಗ್ರಾಮೀಣ ಸಂತೆ ನಡೆಯುತ್ತೆ. ಒಂದು ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ಇಲ್ಲಿ. ಒಂದು ರೀತಿಯ ಹಳ್ಳಿ ಸಂತೆ ಅಂತ ಹೇಳ್ಬೋದು, ದೇಸಿ ಸಂತೆ ಹೇಳ್ಬೋದು, ಮತ್ತು ಗ್ರಾಮೀಣ ಸಂತೆ ಕೂಡ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಪದಾರ್ಥಗಳು ಸಿಗ್ತವೆ ಇಲ್ಲಿ. ನಾನು ಬಾರ್ ಸೋಪ್ ನೋಡಿದೆ. ಅದು ಬಾರ್ ಸೋಪು ಸುಮಾರು 20-30 ವರ್ಷಗಳಿಂದ ಅದು ಬಟ್ಟೆ ತೊಳೆಯೋ ಸೋಪು. ಸ್ನಾನ ಕೂಡ ಮಾಡ್ತಿದ್ರು. ನಾನು ಬೆಳಗ್ಗೆ ಒಂದು 10-11 ಗಂಟೆಗೆ ಬಂದಿದ್ದೀನಿ. ಇನ್ನು ಸಂಜೆವರೆಗೂ ಸೇರುತ್ತಂತೆ ಜೋರಾಗಿ. KG ಟೆಂಪಲ್ ಸಂತೆ, ದೇಸಿ ಸಂತೆ. ಇಲ್ಲೆಲ್ಲ ವಸ್ತುಗಳು ಸಿಗ್ತವೆ ನೋಡಿ. ಮನೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳು ಸಿಗ್ತವೆ ಇಲ್ಲಿ. ಎಲೆ ಅಡಿಕೆ ಇಡ್ಬೋದು, ಹೊಗೆ ಸೊಪ್ಪು, ಕಡ್ಡಿ ಪುಡಿಯಿಂದ ಇಡ್ಬೋದು, ಸುಣ್ಣ ಇಡ್ಬೋದು. ಮೇಡಮ್, ಇದು ಕರಿಮೀನಾ? ಇದು ಕರಿಮೀನಾ? ಇದು ಸೀಗಡಿ. ಹೆಂಗೆ ಇವು? 1/4 ಕೆಜಿನ ಸೇರ್? ಅವೆಲ್ಲ ಪಾವು. ಅಂದ್ರೆ ಇವೆಲ್ಲ ಒಡಮೀನು ಅಲ್ವಾ? ಒಡಮೀನು. ಯಜಮಾನ್ರೆ, ಹೆಂಗೆ ಕಟ್ಟು ಎಲೆ? ಕಟ್ಟೋದು 60 ರೂಪಾಯಿ. 60 ರೂಪಾಯಿನಾ? ಇದು 30 ರೂಪಾಯಿ. ಇದು 30 ರೂಪಾಯಿನಾ? ಸಂತೆಗೆ ಬರ್ತಾ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 30 ವರ್ಷ. ಆಮೇಲೆ ಎಲೆ ಕೊಟ್ಟ ಮೇಲೆ ಸುಳ್ಳು ಹೇಳಂಗಿಲ್ವಲ್ಲ ಅಲ್ವಾ? ಕೆಲವು ವ್ಯಾಜ್ಯಗಳು ಎಲೆ ಕೊಟ್ಬಿಟ್ಟು ವ್ಯಾಜ್ಯನ ತೀರ್ಮಾನ ಮಾಡ್ತಾರೆ ಅಲ್ವಾ? ಹೌದು, ಎಲೆ ಕೊಟ್ರೆ ನಿಜ ಹೇಳಬೇಕು ಅಂತ ಅಲ್ವಾ? ಎಷ್ಟೋ ಕೋರ್ಟಲ್ಲಿ ಜಗಳ ಆಗಿರೋದನ್ನ ಎಲೆ ಕೊಟ್ಟು ತೀರ್ಮಾನ ಮಾಡಿದ್ದಾರೆ ಅಲ್ವಾ? ಹೌದು, ಸುಳ್ಳು ಹೇಳಂಗಿಲ್ಲ. ಅದು ಎಲೆಗಂತ ಅದೊಂದು ಒಂದು ಪಾವಿತ್ರತೆ ಇದೆ. ಅದು
ಎಲೆ ಅಡಿಕೆ ಅಲ್ವಾ ನೋಡಿ, ಯಾವ್ದು ಬಿಟ್ರು ಎಲೆ ಅಡಿಕೆ ಹೋಗಂಗಿಲ್ವಲ್ಲ. ಎಲೆ ಅಡಿಕೆ ಸುಣ್ಣ ಹಾಕ್ಲೇಬೇಕಲ್ಲ ಈಗ. ಅದ್ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯಾಲ್ಸಿಯಂ ಇದೆ ಇದು ಅಲ್ವಾ. ಅಮ್ಮರ ಕಡ್ಡಿ ಪುಡಿ ಎಲ್ಲಿ ಸಿಗುತ್ತೆ? ಮುಂದಕ್ಕೆ ಹೋಗದಾ? ಯೂಟ್ಯೂಬ್ಗೆ ಹಾಕ್ತಿ? ಯೂಟ್ಯೂಬ್ಗೆ ಹಾಕ್ತಿ? ನಿಮ್ಮ ಹೆಸರು? ಯಾವ ಊರು? ಬ್ಯಾಡಗಿರಿನ? 4 ತಾಲೂಕಿನ? ಈ ಸಂತೆಗೆ ಎಷ್ಟು ವರ್ಷ ಬರ್ತಾ ಇದ್ದಾರೆ? 40 ವರ್ಷ ಬರ್ತಾ ಇದ್ದೀರಾ? ಹೆಂಗೆ ಕಟ್ಟೆಲ್ಲ ಹೇಗೆ? ತಾವೇ ಬೆಳೆದಿದ್ದ ತಗೊಂಡ್ಬರ್ತೀರಾ? ಕೊಂಡ್ಕೊಡೋದು. 40 ವರ್ಷಗಳ ಅನುಭವ. ಆವಾಗ ಎಷ್ಟಿತ್ತು ಕಟ್ಟು? ಆವಾಗ ಎಷ್ಟಿತ್ತು ನಿಮ್ಮ? 40 ವರ್ಷ ಕಡಿಮೆ ಎಷ್ಟಿತ್ತು ಅವಾಗ? 15-20. ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಹೌದಾ? ರೈತರು ಏನು ಬೆಳೆಯಲ್ಲ ಅಂತ ಹೇಳು, ಏನೋ ಪರಿಹಾರ ಕೊಡಬೇಕು ಸರ್ಕಾರ ಅಂತ ಅಲ್ವಾ ನಾವು ಮಾಹಿತಿ ಕೊಡ್ತೀವಿ ಅಲ್ವಾ. ನೋಡಿ ಕರೆಕ್ಟಾಗಿ ಹೇಳಿದ್ರು. ಈಗ ಎಲೆ ಕೊಟ್ಟು ನಿಜ ಹೇಳುವಂತಾರೆ ಅಲ್ವಾ. ಎಲೆ ಕೊಟ್ಟು ಎಷ್ಟೋ ವ್ಯಾಜ್ಯಗಳನ್ನ ತೀರ್ಮಾನ ಮಾಡಿದ ಅಲ್ವಾ. ಕೋರ್ಟಲ್ಲಿ ಆಗಿರೋ ವ್ಯಾಜ್ಯಗಳನ್ನ ಎಲೆ ಕೊಟ್ಟು ತೀರ್ಮಾನ ಮಾಡಿದ್ರು. ಎಲೆ ಅಡಿಕೆ ಕೊಟ್ಟಲ್ವಾ. ಎಲೆಗೆ ಅಂತ ಮಹತ್ವ ಇದೆ.